ಇಲ್ಲಿ GB ವಿನಯ್ ಕುಮಾರ್ ಅವರನ್ನ BJP ಮತ್ತು JDS ಮೈತ್ರಿಕೂಟದ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಪ್ಲಸ್ ಪಾಯಿಂಟ್ ಆಗೋದೇನಪ್ಪ ಅಂತಂದ್ರೆ ಸಾಂಪ್ರದಾಯಿಕವಾಗಿರುವಂತಹ ಭಾರತೀಯ ಜನತಾ ಪಕ್ಷದ ಮತಗಳು ಅದು ಸಾರಾಸಗಟಾಗಿ BJPಗೆ ಬರುತ್ತೆ. ಅದು ಹಿಂದಿನ ಚುನಾವಣೆಗಳ ಮತಗಳ ಗಳಿಕೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅದರ ಜೊತೆಗೆ ಕುರುಬ ಸಮುದಾಯದ ಮತಗಳು ಸಾರಾಸಗಟಾಗಿ 100% ಮತಗಳು ಇಲ್ಲಿ ವಿನಯ್ ಕುಮಾರ್ಗೆ ಶಿಫ್ಟ್ ಆಗುತ್ತೆ, BJPಗೆ ಶಿಫ್ಟ್ ಆಗುತ್ತೆ. ವಿನಯ್ ಕುಮಾರ್ ಅವರನ್ನ ಫಾಲೋ ಮಾಡುವಂತಹ ಅವರ ಅಭಿಮಾನಿ ಬಳಗ ಬಂದಿದೆ. ಆ ಅಭಿಮಾನಿ ಬಳಗ, ಯುವಕರು ಎಲ್ಲರೂ ಸಹ ಆ ಮತಗಳು ವಿನಯ್ ಕುಮಾರ್ ಅವರಿಗೆ ಶಿಫ್ಟ್ ಆಗುತ್ತೆ. ಜೊತೆಗೆ ಹಿಂದುಳಿದ ವರ್ಗದ ನಾಯಕನಾಗಿ ಏನು ದಲಿತ ಸಮುದಾಯದ ನಾಯಕನಾಗಿ ಹೊರಹೊಮ್ಮುತ್ತಾ ಇರುವಂತಹ ವಿನಯ್ ಕುಮಾರ್ಗೆ ಈ ಎರಡೂ ಸಮುದಾಯಗಳು, ಎರಡು ವರ್ಗಗಳು ಇವರ ಕಡೆ ನಿಲ್ಲುವಂತಹ ಒಂದಷ್ಟು ಮತಗಳು ಬರುವುದರಿಂದ, ಜೊತೆಗೆ ವಿನಯ್ ಕುಮಾರ್ ಅವರನ್ನ ಪ್ರೀತಿಸುವಂತಹ, ವಿನಯ್ ಕುಮಾರ್ ಅವರನ್ನ ಫಾಲೋ ಮಾಡುವಂತಹ ಅಲ್ಪಸಂಖ್ಯಾತ ಮತಗಳು ಸಹ ಬರುವುದರಿಂದ ವಿನಯ್ ಕುಮಾರ್ ಇಲ್ಲಿ BJP ಮತ್ತು JDS ಪಕ್ಷದ ಮೈತ್ರಿ ಅಭ್ಯರ್ಥಿ ಆದರೆ 100% ಗೆಲ್ಲುವಂತಹ ಸಾಧ್ಯತೆ ಇದೆ. ಏನು ಕಾಂಗ್ರೆಸ್ನ ಭದ್ರಕೋಟೆಯನ್ನು ಛಿದ್ರ ಮಾಡಿ ಇಲ್ಲಿ BJP ತನ್ನ ವಿಜಯ ಪತಾಕೆಯನ್ನು ಆರಿಸುವಂತಹ ಎಲ್ಲ ಸಾಧ್ಯತೆಗಳು ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭೆಯ ಉಪಚುನಾವಣೆಯ ಕಾವು ಏರ್ತಾ ಇದೆ, ಚರ್ಚೆಗಳು ನಡೀತಾ ಇದ್ದಾವೆ. ಯಾರು ಅಭ್ಯರ್ಥಿ ಆಗ್ತಾರೆ, BJP JDS ಮೈತ್ರಿಕೂಟದ ಅಭ್ಯರ್ಥಿ ಯಾರು, ಕಾಂಗ್ರೆಸ್ನ ಅಭ್ಯರ್ಥಿ ಯಾರು, ಈ ರೀತಿಯಾದಂತಹ ಚರ್ಚೆಗಳು ಪ್ರಾರಂಭ ಆಗಿದೆ. ಮೊನ್ನೆಯ ದಿವಸ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದಷ್ಟು ಆಕಾಂಕ್ಷಿಗಳ ಹೆಸರು ಬರುತ್ತೆ. ಗುಪ್ತವಾಗಿ ನಡೀತಾ ಇದ್ದಂತಹ ಚರ್ಚೆಗಳ ವಿಚಾರ ವಿಜಯವಾಣಿನಲ್ಲಿ ಹೊರಗಡೆ ಬರುತ್ತೆ. ಸ್ವಾಭಿಮಾನಿ ಬಳಗದ GB ವಿನಯ್ ಕುಮಾರ್ ಅವರನ್ನ BJP ಮತ್ತು JDS ಮೈತ್ರಿಕೂಟದ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿ ಇಲ್ಲಿ ಕಣಕ್ಕಿಳಿಸಲಾಗ್ತಾ ಇದೆಯಾ, ಈ ರೀತಿಯಾದಂತಹ ಒಂದು ಸುದ್ದಿ ಹರಿದಾಡ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ. ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ನಿರಂತರವಾಗಿ ಗೆಲ್ಲುತ್ತಾ ಇದೆ. ಶಾಮನೂರು ಶಿವಶಂಕರಪ್ಪನವರು ನಿರಂತರವಾಗಿ ಗೆಲ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಮುಖ್ಯವಾಗಿ ಅಹಿಂದ ಮತಗಳೇ ಇಲ್ಲಿ ಶಕ್ತಿ ಕೊಡ್ತಾ ಇದ್ದಂಥದ್ದು. ಇಲ್ಲಿ ಅಲ್ಪಸಂಖ್ಯಾತ ಮತಗಳು ಮತ್ತು ಸಿದ್ದರಾಮಯ್ಯನವರನ್ನ ಅವರ ನಾಯಕತ್ವದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣವಾದಂತಹ ಕುರುಬ ಸಮುದಾಯದ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಶಿಫ್ಟ್ ಆಗ್ತಾ ಇತ್ತು. ಅದರ ಜೊತೆಗೆ ದಲಿತ ಮತ್ತು ಹಿಂದುಳಿದ ವರ್ಗದ ಮತಗಳು ಸಹ ಶಿಫ್ಟ್ ಆಗ್ತಿತ್ತು. ನೀವು ಎಲ್ಲ ಚುನಾವಣೆಗಳಲ್ಲಿ ನೀವು ಗೆಲುವಿನ ಅಂತರವನ್ನು ನೋಡ್ಕೊತಾ ಬಂದರೆ ಹೆಚ್ಚು ಕಡಿಮೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 25,000 ಮತಗಳಿಂದ ಗೆದ್ದಿತ್ತು. 25,000 ಮತಗಳಿಂದ ಗೆದ್ದಿತ್ತು. ಈ ಲೆಕ್ಕಾಚಾರದಲ್ಲಿ ಕಳೆದ ಬಾರಿ ಅಜಯ್ ಕುಮಾರ್ ಅವರನ್ನು ಕಣಕ್ಕಿಳಿಸಲಾಗ್ತಿತ್ತು. ಇಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ತನ್ನದೇ ಆದಂತಹ ಒಂದಷ್ಟು ಮತಗಳಿದ್ದಾವೆ, ಸಾಂಪ್ರದಾಯಿಕವಾಗಿ ಇರುವಂತಹ ಮತಗಳಿದ್ದಾವೆ, ವೋಟ್ ಬ್ಯಾಂಕ್ ಇದೆ. ಇಲ್ಲಿ ನಿರಂತರವಾಗಿ ಗೆಲ್ತಾ ಇರುವಂತಹ ಫ್ಯಾಕ್ಟರ್ ಏನಪ್ಪ ಅಂತಂದರೆ ಅಲ್ಪಸಂಖ್ಯಾತರು ಮತ್ತು ಕುರುಬ ಸಮುದಾಯ ಮತ್ತು ಹಿಂದುಳಿದ ವರ್ಗದವರು ಮತ್ತು ದಲಿತ ವರ್ಗದ ಮತಗಳಿಂದ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ GB ವಿನಯ್ ಕುಮಾರ್ ಅವರಿಗೆ ಅನ್ಯಾಯ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ಸೀಟ್ ಕೊಡ್ತೀವಿ ಅಂತೇಳಿ ಅಲ್ಲಿ ಕ್ಷೇತ್ರದಲ್ಲಿ ಎಲ್ಲನೂ ಪ್ರಚಾರ ಮಾಡಿಸಿ ಕೊನೆಗೆ ಟಿಕೆಟನ್ನು ತಪ್ಪಿಸಿ ಅಲ್ಲಿ ಶಾಮನೂರು ಕುಟುಂಬದವರಂತ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ಕೊಡ್ತಾರೆ. ಧೃತಿಗೆಡದಂತಹ GB ವಿನಯ್ ಕುಮಾರ್, ರಾಜಕೀಯದ ಹಿನ್ನೆಲೆ ಇಲ್ಲದಂತಹ GB ವಿನಯ್ ಕುಮಾರ್ ಅವರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ನೋಡಿ ಎಂತಹ ವಿಪರ್ಯಾಸ ಅಂತಂದರೆ ಇಲ್ಲಿ BJP ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಎದುರಾಳಿಯಾಗಿರಬೇಕಾಗಿತ್ತು. ಲೋಕಸಭೆಯಲ್ಲಿ 2024 ಲೋಕಸಭಾ ಚುನಾವಣೆಯಲ್ಲಿ BJP ಕಾಂಗ್ರೆಸ್ ಎದುರಾಳಿ ಆಗಬೇಕಾಗಿತ್ತು. ಇಲ್ಲಿ ಕಾಂಗ್ರೆಸ್ನವರು ಎದುರಾಳಿಯನ್ನಾಗಿ ತೆಗೆದುಕೊಂಡಿದ್ದು ಯಾರಪ್ಪ ಅಂತಂದರೆ ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ GB ವಿನಯ್ ಕುಮಾರ್ ಅವರನ್ನು. GB ವಿನಯ್ ಕುಮಾರ್ ಅವರ ಹೆಸರು ಕೆಳಗಡೆ ಹೋಗಬೇಕು, 2 ಬ್ಯಾಲೆಟ್ ಪೇಪರ್ ಆಗಬೇಕು, 2 EVM ವಿಷನ್ ಆಗಬೇಕು ಅಂತೇಳಿ ತಿಳ್ಕೊಂಡು ಒಂದಷ್ಟು ಜನ ಪಕ್ಷೇತರರ ಕಡೆಯಿಂದ ನಾಮಿನೇಟ್ ಮಾಡಿಸಿದ್ದಾರೆ ಅನ್ನೋ ಸುದ್ದಿಯೂ ಸಹ ಹರಿದು ಬರ್ತಾ ಇತ್ತು. ಇರೋ ಕಾರಣಕ್ಕೋಸ್ಕರವಾಗಿ ವಿನಯ್ ಕುಮಾರ್ ಅವರು 28ರ ಕ್ರಮ ಸಂಖ್ಯೆಗೆ ಹೋಗ್ತಾರೆ, ಸಿಲಿಂಡರ್ ಚಿಹ್ನೆಯನ್ನು ತೆಗೆದುಕೊಳ್ತಾರೆ. 28 ಕ್ರಮ ಸಂಖ್ಯೆಯಲ್ಲಿದ್ದರೂ ಸಹ ಸ್ವತಃ ಮುಖ್ಯಮಂತ್ರಿಗಳು ಬಂದು 4 ದಿವಸ ಕ್ಷೇತ್ರದಲ್ಲಿ ಇದ್ದು ಯಾರೂ ಸಹ ವಿನಯ್ ಕುಮಾರ್ಗೆ ಮತ ಹಾಕಬೇಡಿ, ವಿನಯ್ ಕುಮಾರ್ ಬೇಕಾ ನಾನು ಬೇಕಾ ಅಂತೇಳಿ ಪ್ರಚಾರ ಮಾಡಿ
ವಿನಯ್ ಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಬಿಜೆಪಿಯನ್ನು ಟಾರ್ಗೆಟ್ ಮಾಡಬೇಕಾದಂತಹ ಮುಖ್ಯಮಂತ್ರಿಗಳು ವಿನಯ್ ಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ವಿನಯ್ ಕುಮಾರ್ ಅವರನ್ನು ಸೋಲಿಸೋದಕ್ಕೆ ಏನೆಲ್ಲ ಕಸರತ್ತು ಬೇಕೋ ಎಲ್ಲವೂ ನಡೆದಿತ್ತು. ಈ ಒಂದು ವಿಚಾರ ಈ ಅಹಿಂದ ವರ್ಗಗಳಲ್ಲಿ ಈ ನೋವೊಂದಿದೆ. ಭಾರತೀಯ ಜನತಾ ಪಕ್ಷದ ಹೈಕಮಾಂಡು ಇದನ್ನೇ ಯೋಚನೆ ಮಾಡ್ತಾ ಇದೆ. ಇದರ ಬಗ್ಗೆ ಹೈಕಮಾಂಡ್ನಲ್ಲಿ ಚರ್ಚೆ ನಡೀತಾ ಇದೆ. ಈಗಾಗಲೇ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ವಿನಯ್ ಕುಮಾರ್ ಅವರನ್ನ ಬಿಜೆಪಿ ಪಕ್ಷ ಆಹ್ವಾನ ಮಾಡಿತ್ತು. ಸ್ವತಃ ಯುವ ಮೋರ್ಚಾದ ರಾಷ್ಟ್ರಾಧ್ಯಕ್ಷರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಟ್ವಿಟ್ಟರ್ನಲ್ಲಿ ಹೇಳಿದ್ರು, ವಿನಯ್ ಕುಮಾರ್ ಅವರೇ ನೀವು ಬಂದ್ಬಿಡಿ ಬಿಜೆಪಿಗೆ ಅಂತ ಕರೆದಿದ್ರು. ವಿನಯ್ ಕುಮಾರ್ ಅವರನ್ನ ಲೋಕಸಭಾ ಚುನಾವಣಾ ಸಮಯದಲ್ಲಿ ಅವರನ್ನು ಸೆಳೆಯೋದಕ್ಕೆ ಬಹಳಷ್ಟು ಪ್ರಯತ್ನಗಳು ನಡೆದಿತ್ತು, ಮಾತುಕತೆ ನಡೆದಿತ್ತು. ಆದರೆ ವಿನಯ್ ಕುಮಾರ್ ಅವರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ತನ್ನ ಸ್ವಾಭಿಮಾನಿಯಾಗಿ ಅವರು ಸ್ಪರ್ಧೆ ಮಾಡಿ 42,907 ಮತಗಳನ್ನು ಗಳಿಸಿದರು. ಆವತ್ತಿನಿಂದ ಇವತ್ತಿನವರೆಗೂ ಕ್ಷೇತ್ರವನ್ನು ಬಿಟ್ಟು ಹೋಗಿಲ್ಲ, ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ. ಒಬ್ಬ IAS ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡುವಂತಹ ಸಾವಿರಾರು ಜನ IAS ಅಧಿಕಾರಿಗಳನ್ನು, IFS ಅಧಿಕಾರಿಗಳನ್ನು, IPS ಅಧಿಕಾರಿಗಳನ್ನು ಸೃಷ್ಟಿ ಮಾಡುವಂಥ ಒಬ್ಬ ಶಿಕ್ಷಣ ತಜ್ಞ ಈ ರಾಜಕೀಯ ಕೆಸರಾಚಿಟದಲ್ಲಿ ಬರುವಂಥ ಅವಶ್ಯಕತೆ ಇರಲಿಲ್ಲ. ಆದರೆ ವಿನಯ್ ಕುಮಾರ್ ಅವರ ಛಲ ಏನಿದೆಯಲ್ಲ, ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತಹ ವ್ಯಕ್ತಿ, ರಾಜಕೀಯ ಹಿನ್ನೆಲೆ ಇಲ್ಲದಂತಹ ವ್ಯಕ್ತಿ ತಾನು ರಾಜಕೀಯಕ್ಕೆ ಬಂದಿದ್ದಾರೆ, ನನಗೆ ಕಾಂಗ್ರೆಸ್ ಪಕ್ಷ ಮೋಸ ಮಾಡಿದೆ, ನಾನು ರಾಜಕೀಯದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ಏನು IAS ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಅವರು ಛಲದಿಂದ ಹೋರಾಟ ಮಾಡಿದ್ರಲ್ಲ, ಅದೇ ರೀತಿ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ನಾನು ಸಾಧಿಸ್ತೇನೆ ಅಂತ ಹೊರಟಿರುವಂಥದ್ದು. ಇದರ ಮಧ್ಯೆ ನರೇಂದ್ರ ಮೋದಿ ಅವರು ಒಂದು ಭಾಷಣ ಹೇಳಿದರು. ರಾಜಕೀಯ ಹಿನ್ನೆಲೆ ಇಲ್ಲದಂಥ 1,000 ಜನ ಯುವಕರನ್ನು ಭಾರತೀಯ ಜನತಾ ಪಕ್ಷ ಗುರುತಿಸಿ ಅವ್ರಿಗೊಂದು ಅವಕಾಶ ಕೊಡ್ತೇವೆ ಅಂತೇಳಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಈ ಒಂದು ವಿಚಾರವನ್ನು ಇಟ್ಕೊಂಡು ಇಲ್ಲಿ ಕರ್ನಾಟಕದಲ್ಲಿ ಏನು ಅತಿ ದೊಡ್ಡ ಸಮುದಾಯವಾಗಿರುವಂತಹ ಕುರುಬ ಸಮುದಾಯವನ್ನು ಪ್ರತಿನಿಧಿಸುವಂತಹ ಯಾರು, ಸಿದ್ದರಾಮಯ್ಯನಂತವರ ನಂತರ ಯಾರು ಎಂಬ ಪ್ರಶ್ನೆಗೆ ಉತ್ತರವಿಲ್ಲದಂತಹ ಪರಿಸ್ಥಿತಿ, ಸನ್ನಿವೇಶ ಇವತ್ತು ಆ ಕುರುಬ ಸಮುದಾಯದಲ್ಲಿ ಇದೆ. ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಅವರ ನಂತರ ಯಾರು ಅಂತಂದರೆ ರಾಜಕೀಯ ಕ್ಷೇತ್ರದಲ್ಲಿ ಕಂಪ್ಲೀಟ್ ಕುರುಬ ಸಮುದಾಯದಲ್ಲಿ ಯಾರೂ ಇಲ್ಲ. ಈ ಅಹಿಂದ ವರ್ಗಗಳನ್ನು ಮುನ್ನಡೆಸುವಂಥವರು ಯಾರೂ ಇಲ್ಲ, ಕುರುಬ ಸಮುದಾಯವನ್ನು ಮುನ್ನಡೆಸುವಂಥವರು ಯಾರೂ ಇಲ್ಲ. ಇನ್ನು ಭಾರತೀಯ ಜನತಾ ಪಕ್ಷದಲ್ಲಿ ಕರ್ನಾಟಕದ ಅತಿ ದೊಡ್ಡದಾದಂತಹ ಜಾತಿಯನ್ನು ಪ್ರತಿನಿಧಿಸುವಂತಹ ಕುರುಬ ಸಮುದಾಯದ ನಾಯಕರು ಯಾರು ರಾಜ್ಯ ಮಟ್ಟದ ಅಂತಂದರೆ ಅಲ್ಲೂ ಸಹ ಶೂನ್ಯ ಕಾಣ್ತಾ ಇದೆ ನಮಗೆ. ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದಂತಹ KS ಈಶ್ವರಪ್ಪನವರು ಕಳೆದ ಚುನಾವಣೆಯಲ್ಲಿ ಏನು ಬಂಡಾಯ ಎದ್ದು ಬಿಜೆಪಿ ಪಕ್ಷದಿಂದ ಉಚ್ಚಾಟಿತಗೊಂಡಿದ್ದಾರೆ. ಇವತ್ತು ಬಿಜೆಪಿ ಪಕ್ಷದಲ್ಲಿ ಇಷ್ಟು ದೊಡ್ಡ ಸಮುದಾಯವನ್ನು ಪ್ರತಿನಿಧಿಸುವಂತಹ ಒಬ್ಬ ರಾಜ್ಯ ಮಟ್ಟದ ನಾಯಕರಿಲ್ಲದಂತಹ ಪರಿಸ್ಥಿತಿ. ಅದಕ್ಕೋಸ್ಕರವಾಗಿ ಬಿಜೆಪಿ ಪಕ್ಷ ಇವತ್ತು ವಿನಯ್ ಕುಮಾರ್ ಅವರನ್ನು ಪಕ್ಷಕ್ಕೆ ಸೆಳೆಯೋದಕ್ಕೆ ಏನೇನು ಬೇಕೋ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಲೋಕಸಭಾ ಚುನಾವಣಾ ಸಮಯದಲ್ಲೇ ಅವ್ರಿಗೆ ಆಹ್ವಾನ ಕೊಟ್ಟಿರುವಂಥದ್ದು. ಈಗಲೂ ಸಹ ಚರ್ಚೆ ನಡೀತಾ ಇದೆ. ವಿನಯ್ ಕುಮಾರ್ ಅವರನ್ನು ಪಕ್ಷಕ್ಕೆ ಆಹ್ವಾನ ಮಾಡಿ ಹಿಂದುಳಿದ ವರ್ಗದ ಮೋರ್ಚಾಗೆ ಅವರನ್ನು ಅಧ್ಯಕ್ಷನನ್ನಾಗಿ ಮಾಡಬಹುದಾ? ಇಲ್ಲಿ ಮಾಡೋದ್ರಿಂದ ಯುವಕರು ಮತ್ತು ಹಿಂದುಳಿದ ವರ್ಗದವರು, ದಲಿತರು ಮತ್ತು ಸಾರಾಸಗಟಾಗಿ ಕುರುಬ ಸಮುದಾಯದ ಮತಗಳು ಸಹ ಗಳಿಕೆಯಲ್ಲಿ ನಮಗೆ ಲಾಭ ಆಗಬಹುದಾ? ಈ ಲೆಕ್ಕಾಚಾರದಲ್ಲಿ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ವಿಚಾರ ಮಾಡ್ತಾ ಇರೋದಂತೂ ಸತ್ಯ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆಯಲ್ಲಿ ವಿನಯ್ ಕುಮಾರ್ನ ಕಣಕ್ಕಿಳಿಸಿದ್ರೆ ಒಬ್ಬ ಭಾರತೀಯ ಜನತಾ ಪಕ್ಷಕ್ಕೆ ಒಬ್ಬ ಹಿಂದುಳಿದ, ದಲಿತ ಮತ್ತು ಕುರುಬ ಸಮುದಾಯದ ಒಬ್ಬ ನಾಯಕ ಇಲ್ಲಿ ಸೃಷ್ಟಿ ಆಗ್ತಾರೆ. ಇಡೀ ಕರ್ನಾಟಕದ 31 ಜಿಲ್ಲೆಯಲ್ಲಿ ಹರಡಿಕೊಂಡಿರುವಂಥ ಈ ಸಮುದಾಯವನ್ನು ಮುನ್ನಡೆಸುವಂತಹ ಒಬ್ಬ ಯುವ ನಾಯಕ, ಒಬ್ಬ ವಿದ್ಯಾವಂತ ನಾಯಕ ಇಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಒಬ್ಬ ನಾಯಕನಾಗಿ ಬೆಳೆಯುವಂತಹ ವಿಚಾರ. ಇದು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು, ಚರ್ಚೆಗಳು ಆಗ್ತಾ ಇರುವಂಥದ್ದು. ನೀವು ಬೇರೆಯವರನ್ನು ಕಣಕ್ಕೆ ಇಳಿಸಿದ್ರೆ ಅಲ್ಲಿ ಮತಗಳ ಗಳಿಕೆಯಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕಾದಂತಹ ವೋಟುಗಳು ಅನಿವಾರ್ಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ.
ಸಿದ್ದರಾಮಯ್ಯನವರ ವಿಚಾರವನ್ನು ಇಟ್ಕೊಂಡು ಕುರುಬ ಸಮುದಾಯದ ಅಷ್ಟು ಮತಗಳು ಕಾಂಗ್ರೆಸ್ಗೆ ಬರುತ್ತೆ. ಆದರೆ ಈ ಬಾರಿ ವಿನಯ್ ಕುಮಾರ್ ಅವರನ್ನ ಇಳಿಸಿದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಬಂದು ವಿನಯ್ ಕುಮಾರ್ಗೆ ವೋಟ್ ಹಾಕಬಾರ್ದು ಅಂತ ಹೇಳಿದ್ದಂತಹ ವಿಚಾರವನ್ನು ಇಟ್ಕೊಂಡು ಕುರುಬ ಸಮುದಾಯದ ಮತಗಳು ಅವತ್ತು ವಿನಯ್ ಕುಮಾರ್ ಅವರ ಕಡೆಗೆ ಸ್ವಲ್ಪ ಪ್ರಮಾಣದಲ್ಲಿ ಹೋಗಿರಲಿಲ್ಲ. ಆದರೆ ಈ ಬಾರಿ ಇದು ಉಪಚುನಾವಣೆ, ತನ್ನದೇ ಸಮುದಾಯದ ಒಬ್ಬ ನಾಯಕ ಇವತ್ತು ಒಬ್ಬ ಯುವಕ ರಾಜಕೀಯ ಕ್ಷೇತ್ರದಲ್ಲಿ ನಾಯಕನಾಗಲಿಕ್ಕೆ ಹೊರಟಿದ್ದಾನೆ ಅಂತಂದಾಗ ಈ ಸಮುದಾಯ ಯಾರ ಮಾತನ್ನು ಕೇಳೋದಿಲ್ಲ. ಸಾರಾಸಗಟಾಗಿ 100% ಮತಗಳು ಈ ಕ್ಷೇತ್ರದಲ್ಲಿರುವಂತಹ ಮತಗಳು ಸಾರಾಸಗಟಾಗಿ ವಿನಯ್ ಕುಮಾರ್ಗೆ ಬರುತ್ತೆ. ಕಳೆದ ಚುನಾವಣೆಯಲ್ಲಿ ಗ್ಯಾರಂಟಿಗಳ ನಡುವೆಯೂ ಸಹ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಎಂಬ ವಿಚಾರದಲ್ಲಿಯೂ ಸಹ ಕಾಂಗ್ರೆಸ್ ಪಕ್ಷ ಇಲ್ಲಿ ಗಳಿಸಿದ್ದು ಇಲ್ಲಿ ಗೆಲುವಿನ ಅಂತರ 25,000 ಮತಗಳು ಮಾತ್ರ. ಇದು ಗಂಭೀರವಾಗಿ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಮತಗಳ ಅಂತರ ಬಗ್ಗೆ ಯೋಚನೆ ಮಾಡಿದ್ರೆ ಒಬ್ಬ ವಿನಯ್ ಕುಮಾರ್ ಅವರನ್ನು BJP ಮತ್ತು JDS ಪಕ್ಷದ ಮೈತ್ರಿ ಅಭ್ಯರ್ಥಿ ಆದರೆ ಇಲ್ಲಿ ಆ ಮತಗಳು ಒಂದು ಸಮುದಾಯದ ಮತಗಳು ಈ ಕಡೆ ಶಿಫ್ಟ್ ಆಯಿತು ಅಂದರೆ 100ಕ್ಕೆ 100 ಭಾಗ ಇಲ್ಲಿ BJP ಪಕ್ಷ ಗೆಲ್ಲುತ್ತೆ. ವಿನಯ್ ಕುಮಾರ್ ಅವರನ್ನು ಶಾಸಕರನ್ನಾಗಿ ಮಾಡುವಂತಹ ಎಲ್ಲ ಲಕ್ಷಣಗಳು ಈ ಕ್ಷೇತ್ರದಲ್ಲಿದೆ. ಇದರ ನಡುವೆ ದಾವಣಗೆರೆ ಜಿಲ್ಲೆಯಲ್ಲಿ BJP ಯಾವ ರೀತಿ ಆಗಿದೆ ಅಂದರೆ ಮನೆಯೊಂದು 3 ಬಾಗಿಲು, ಒಂದು ಸಿದ್ದೇಶ್ವರ ಬಣ, ಒಂದು ರೇಣುಕಾಚಾರ್ಯ ಬಣ, ಇನ್ನೊಂದು ತಟಸ್ಥ ಬಣ. ಅವ್ರ ಬ್ಯಾನರಲ್ಲಿ ಇವ್ರ ಫೋಟೋ ಹಾಕಲ್ಲ, ಇವ್ರ ಬ್ಯಾನರಲ್ಲಿ ಅವ್ರ ಫೋಟೋ ಹಾಕೋದಿಲ್ಲ. ಬಹಿರಂಗವಾಗಿ ಕಿತ್ತಾಡಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 26,000 ಮತಗಳಿಂದ BJP ಸೋಲ್ತು. BJPಯ ಭದ್ರಕೋಟೆ ಸಿದ್ದೇಶ್ವರ ಹೇಳ್ತಿದ್ರು, ನಾನು ಸೋಲಲ್ಲ, ಯಾವುದೇ ಕಾರಣಕ್ಕೂ ನಾನು ಸೋಲಲ್ಲ ಅಂತ ಹೇಳ್ತಾ ಇದ್ದಂಥವರು ಕಾಂಗ್ರೆಸ್ ಪಕ್ಷ ಯಾವತ್ತಿಗೂ ಸಹ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಇಷ್ಟು ಹಣ ಹಂಚಿರಲಿಲ್ಲ. ಒಂದೊಂದು ಮತಗಳಿಗೆ 1,000-2,000 ರೂಪಾಯಿ ಹಂಚಿದ್ರು ಸಹ ಗೆಲುವಿನ ಅಂತರ ಎಷ್ಟಪ್ಪ ಅಂದರೆ 25,000. ಇಷ್ಟೇ. ಈ ಬಣಗಳ ಬಣದಿಂದ ಕಚ್ಚಾಟ ಆಗಿ BJP ಇಲ್ಲಿ ಅಧಿಕಾರವನ್ನು ಕಳ್ಕೊಂತು, ಅಂದರೆ ಸಂಸದ ಸ್ಥಾನವನ್ನು ಕಳ್ಕೊಳ್ತು. ಈಗ ಈ 3 ಬಣಗಳಿಗೆ ಒಪ್ಪಿತವಾಗುವಂತಹ ಒಬ್ಬ ಅಭ್ಯರ್ಥಿ ಅಂತಂದರೆ ಅದು GB ವಿನಯ್ ಕುಮಾರ್. ಇದರ ಬಗ್ಗೆನೂ ಸಹ ಹೈಕಮಾಂಡ್ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರರವರು ಸಹ ಇದರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ. ಒಮ್ಮೆ ವಿನಯ್ ಕುಮಾರ್ ಅವರ ಜೊತೆನೂ ಚರ್ಚೆ ನಡೆದಿದೆ ಎಂಬ ಸುದ್ದಿ ಬರ್ತಾ ಇದೆ. ದೆಹಲಿಯ ಮಟ್ಟದಲ್ಲೂ ಚರ್ಚೆ ನಡೀತಾ ಇದೆ ಅಂತ ಸುದ್ದಿ ಬರ್ತಾ ಇದೆ. ಇದೇನಾದರೂ ಪಾಸಿಟಿವ್ ಆಯಿತು, ಇದು ಏನಾದರೂ ಸತ್ಯ ಆಯಿತು, ಇದು ಸಾಕಾರ ಆಯಿತು ಅಂತಂದರೆ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಮತ್ತು JDS ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ GB ವಿನಯ್ ಕುಮಾರ್ ಅವರು ಸ್ಪರ್ಧೆ ಮಾಡ್ತಾರೆ. 2028 ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು JDS ಅವರು ಹೇಳ್ತಾ ಇದ್ದಾರಲ್ಲ, 150 ಸ್ಥಾನ ಗೆಲ್ಲಬೇಕು, 170 ಸ್ಥಾನ ಗೆಲ್ತೀವಿ, ಇದು ನಮ್ಮ ಗುರಿ ಅಂತ ಹೇಳ್ತಾ ಇದ್ದಾರಲ್ಲ, ಆ ಗುರಿಯನ್ನು ತಲುಪಲಿಕ್ಕೆ ಒಂದು ಸಮುದಾಯದ ಮತಗಳು ಮತ್ತು ಹಿಂದುಳಿದ ಮತ್ತು ದಲಿತ ವರ್ಗಗಳ ಮತಗಳು ಶಿಫ್ಟ್ ಆಗಬೇಕು ಅಂತಂದರೆ ವಿನಯ್ ಕುಮಾರ್ ಅವರ ಅವಶ್ಯಕತೆ ಭಾರತೀಯ ಜನತಾ ಪಕ್ಷಕ್ಕೆ ಇದೆ ಎನ್ನಲಾಗ್ತಾ ಇದೆ. ಇದು ವಾಸ್ತವ ಸತ್ಯ. ಇದು ಸಾಧ್ಯತೆ, ಅಸಾಧ್ಯ ಯಾವುದೂ ಇಲ್ಲ. BJP ಪಕ್ಷ ಹಲವಾರು ಹೊಸ ಪ್ರಯೋಗಗಳನ್ನು ಮಾಡ್ಕೊಳ್ತಾ ಬಂದಿರುವಂಥದ್ದು. ನರೇಂದ್ರ ಮೋದಿ ಅವರು ಹೇಳಿರೋ ಪ್ರಕಾರ ರಾಜಕೀಯ ಹಿನ್ನೆಲೆ ಇಲ್ಲದಿರುವಂಥವ್ರಿಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿರುವಂಥದ್ದನ್ನು ಈಗ ನಡೀತಾ ಇರುವಂತಹ ಪ್ರಕ್ರಿಯೆಗಳು, ಈ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿದ್ರೆ ವಿನಯ್ ಕುಮಾರ್ ಅವರು ಈ ವರ್ಷದಲ್ಲಿ 2026ರಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ಯಾವ ಸ್ಟ್ಯಾಂಡ್ ತಗೊಳ್ತಾರೆ, ವಿನಯ್ ಕುಮಾರ್ ಅವರನ್ನ BJP ಸೇರ್ಪಡೆ ಮಾಡಿಸ್ಕೊಂಡು ಅವಕಾಶ ಕೊಡುತ್ತಾ, ಸೇರ್ಪಡೆ ಮಾಡಿಸ್ಕೊಂಡು ಹಿಂದುಳಿದ ವರ್ಗದ ಮೋರ್ಚಾಗೆ ಅಧ್ಯಕ್ಷನನ್ನಾಗಿ ಮಾಡುತ್ತಾ, ರಾಜ್ಯದ ಜವಾಬ್ದಾರಿ ಕೊಡುತ್ತಾ, ಎಲ್ಲದರ ಬಗ್ಗೆ. ಯಾಕಂದರೆ ವಿನಯ್ ಕುಮಾರ್ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, IAS ಅಧಿಕಾರಿಗಳನ್ನು ತಯಾರು ಮಾಡುವಂತಹ ವ್ಯಕ್ತಿ. ಈ ಎಲ್ಲದರ ಬಗ್ಗೆ BJP ಪಕ್ಷ JDS ಪಕ್ಷದ ಮೈತ್ರಿಯಲ್ಲಿ ಯಾವ ರೀತಿ ಡಿಸೈಡ್ ಆಗುತ್ತೆ, ಇಲ್ಲಿ ವೋಟ್ ಫ್ಯಾಕ್ಟರ್ಗಳು ಈ ರೀತಿಯಾಗಿ ಡಿಸೈಡ್ ಆಗ್ತಾ ಇರೋದ್ರಿಂದ 100% ವಿನಯ್ ಕುಮಾರ್ ಅವರನ್ನ BJP JDS ಮೈತ್ರಿ ಅಭ್ಯರ್ಥಿ ಆದರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿರುವಂಥ ಈ ಕ್ಷೇತ್ರದಲ್ಲಿ ಗೆಲುವು BJPಯದಾಗುತ್ತೆ ಎನ್ನುವ ವಿಚಾರ ಸಾರ್ವಜನಿಕ ಜನರಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಇವತ್ತು ನಿಮ್ಮ
ವಾಹಿನಿಯ ಮೂಲಕ ಅಕ್ಷರ ನೆಟ್ವರ್ಕ್ಸ್ನ ಮೂಲಕ ನಿಮಗೆ ನಿನ್ನೆಯೂ ಸಹ ಅದರ ಬಗ್ಗೆ ಒಂದು ಸುದ್ದಿಯನ್ನು ನಾವು ಪ್ರಸಾರ ಮಾಡಿದ್ವಿ, ನಮ್ಮ ವೆಬ್ ಪೋರ್ಟಲ್ ಪ್ರಸಾರ ಮಾಡಿದ್ವಿ. ಈಗ ಮಾಹಿತಿಯನ್ನು ತೆಗೆದುಕೊಂಡು ಇವತ್ತು ನಿಮ್ಮ ಅಕ್ಷರ ನೆಟ್ವರ್ಕ್ಸಲ್ಲೂ ಸಹ ಇದನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಯಾವುದು ಸೃಷ್ಟಿ ಮಾಡುವಂಥದ್ದಲ್ಲ, ಕಲ್ಪನೆ ಮಾಡುವಂಥದ್ದಲ್ಲ, ನಡೀತಾ ಇರುವಂತಹ ಬೆಳವಣಿಗೆಗಳು ಮತ್ತು ಸಾಧ್ಯ ಅಸಾಧ್ಯತೆಗಳು. ವಿನಯ್ ಕುಮಾರ್ ಅವರನ್ನು JDS BJP ಮೈತ್ರಿ ಅಭ್ಯರ್ಥಿ ಮಾಡಿದ್ರೆ ಏನಾಗುತ್ತೆ, BJPಗೆ ಯಾವ ರೀತಿ ಲಾಭ ಆಗುತ್ತೆ, ಈ ಉಪಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತ ಹೊರಟಿರುವಂಥ BJPಗೆ ಇಲ್ಲಿ ಟಾಣಿಕ್ ಬರಬೇಕು ಅಂದರೆ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟರೆ ಆಗುತ್ತೆ. 2028ಕ್ಕೆ 170 ಸ್ಥಾನ ಗಳಿಸೋದಕ್ಕೆ ಹೊರಟಿರುವಂಥ BJPಗೆ ವಿನಯ್ ಕುಮಾರಿಂದ ಲಾಭ ಆಗುತ್ತೆ. ಈ ಲೆಕ್ಕಾಚಾರಗಳು ಇವತ್ತು ನಡೀತಾ ಇರೋದ್ರಿಂದ ಸಾಧ್ಯತೆ ಅಸಾಧ್ಯತೆಗಳು ಯಾವುದನ್ನೂ ಸಹ ತಳ್ಳಿ ಹಾಕುವಂತಿಲ್ಲ. ಇವು ರಾಜಕೀಯ ಕ್ಷೇತ್ರದಲ್ಲಿ ಲಾಭ ಲೆಕ್ಕಾಚಾರದಲ್ಲಿ ಹೋಗ್ತದೆ ಹೊರತು ನಷ್ಟದ ಲೆಕ್ಕಾಚಾರದಲ್ಲಿ ಹೋಗೋದಿಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.